ನೀನ್ ನಮ್ಮ ಮನೇಲಿ ಕಳ್ತನ ಮಾಡಕ್ ಬಂದಿದ್ಯಾ? ನಾನ್ ನಿಮ್ಮನೆ ಕಳ್ತನ ಮಾಡಕ್ ಬಂದಿರ್ಲಿಲ್ಲ, ಪಟಾಪಟಿ ಚಡ್ಡಿ ಬನ್ನಿ ನಿಟ್ಟವಾಗಿ ಬಂದಿದ್ದೆ. ಅಂದ್ರೆ ಇದಕ್ಕೂ ಮುಂಚೆ ನಮ್ಮ ಮನೇಲಿ ಪಟಾಪಟಿ ಚಡ್ಡಿ ಬಂದಿ ನಿಟ್ಟವ್ರು ನೀವೇನಾ? ಹೌದು. ಪುಟ್ಬಲಿ ಅವ್ರ ಗೌಡ್ರ ಬಂದ್ರಿ ಈಚೆಗೆ. ಸೂರ್ಯ ಅವ್ರೆ, ನಮ್ಮ ಮನೇಲಿ ಪಟಾಪಟಿ ಚಡ್ಡಿ ಬಂದಿ ಯಾಕಿಟ್ರಿ? ಪುಟ್ಬಲಿ ಅವ್ರ ಈಗ್ಲಾದ್ರೂ ಗೊತ್ತಾಯ್ತಾ? ಯಾವಾಗ್ಲೂ ನನ್ನ ಕಳ್ಳ ಕಳ್ಳ ಅಂತಿದ್ರಲ್ಲ, ನಿಜವಾದ ಕಳ್ಳ ಇವನು. ಇಷ್ಟ ದಿವಸ ನಿಮ್ ಮನೆ ಪಟಾಪಟಿ ಚಡ್ಡಿ ಬನ್ನಿ ಕದ್ದು ನಮ್ಮನೆಗೆ ತಂದಿರ್ತಿದ್ದು ಈ ಸೂರ್ಯನೇ. ಶ್ರೀರಾಮ, ಸೂರ್ಯಣ್ಣ ಯಾಕಿಂತ ಕೆಲಸ ಮಾಡಿದ್ರಿ? ಜಾನಿ ಅವರು ರೋಡಲ್ಲಿ ನನ್ ಕಪಾಳಕ್ಕೆ ಹೊಡೆದು ಕಳ್ಳ ಅಂತ ಅವಮಾನ ಮಾಡಿದ್ರು. ಒಬ್ಬ ಅಮಾಯಕನಿಗೆ ಅವಮಾನ ಮಾಡಿದ್ರೆ ಏನಾಗುತ್ತೆ ಅಂತ ತೋರ್ಸ್ಬೇಕಾಗಿತ್ತು, ಅದಕ್ಕೆ ಹೀಗ್ ಮಾಡ್ದೆ. ಆಗೋಯ್ತು. ಈ ರೀತಿ ಒಬ್ರ ಮೇಲೆ ಒಬ್ರು ದ್ವೇಷ ಸಾಧಿಸ್ಕೊತಿದ್ರೆ ಇದು ಹೀಗೆ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಟೈಮ್ ಜಾನಿ ಏನಾದ್ರು ತಪ್ಪು ಮಾಡಿದ್ರೆ ಬಂದ್ ನಂಗೆ ಹೇಳಿ, ನಾನು ಅವ್ರಿಗೆ ಶಿಕ್ಷೆ ಕೊಡ್ತೀನಿ. ಈಗ ಇದನ್ನೆಲ್ಲ ಮರೆತು ಬಿಡಿ. ಗೌಡ್ರೆ, ಈಗ್ಲಾದ್ರೂ ಸತ್ಯ ಗೊತ್ತಾಯ್ತಲ್ಲ, ಅದಕ್ಕೆ ಹೇಳೋದು ಟಾರ್ಚ್ ಲೈಟ್ ಅಲ್ಲಿ ನೋಡಿದ್ರು ಒಂದ್ಸತಿ ಸೂರ್ಯನ ಲೈಟ್ ಅಲ್ಲಿ ನೋಡ್ಬೇಕು ಅಂತ. ಆಗ್ಲೇ ನಿಜವಾದ ಸತ್ಯ ಏನು ಅಂತ ಗೊತ್ತಾಗೋದು. ಕ್ಷಮಿಸ್ಬಿಡಿ ಮಧುರ ಅವ್ರೆ, ಇನ್ ಮುಂದೆ ಈ ತರ ಆಗ್ದಾರಂಗ್ ನಾನು ನೋಡ್ಕತೀನಿ. ಬಾಬಣ್ಣ, ಇನ್ ಮೇಲೆ ಈ ಕಿತ್ತೋಗಿರೋ ಪಟಾಪಟಿ ಚಡ್ಡಿನ ಅಟ್ಟಿಗೆ ತರಬೇಡಿ. ಒಂದ್ ವೇಳೆ ಈ ಕಿತ್ತೋಗಿರೋ ಪಟಾಪಟಿ ಚಡ್ಡಿ ಬನ್ನಿ ಅಟ್ಟಿಗೆ ತರಲೇಬೇಕು ಅಂತ ಹಠ ಮಾಡಿದ್ರೆ, ಯಾರನ್ನಾದ್ರೂ ಕಳ್ಳನ್ನ ನಾನೇ ಕರೆದು ಈ ಕಿತ್ತೋಗಿರೋ ಪಟಾಪಟಿ ಚಡ್ಡಿ ಬನ್ನಿ ಜೊತೆಗೆ ನಮ್ ಬಾಬಣ್ಣನ ಅಂಗಡಿನ ದೋಚ್ಕೊಂಡು ಹೋಗಿ ಅಂತ ಬೀಗದ ಕೀ ಕೊಟ್ಬಿಡ್ತೀನಿ.